ತೀರ್ಥಹಳ್ಳಿ ತಾಲೂಕು ಕೊಟ್ರಳ್ಳಿ ಗ್ರಾಮದಿಂದ ನಾನು ಕೃಷ್ಣಮೂರ್ತಿ ಅಂತೇಳಿ ಈ ಭತ್ತದ ಬಗ್ಗೆ ಕೃಷಿ ಅನುಭವನ ಹಂಚ್ಕೊಳ್ತಿದ್ದೀನಿ. ಹಾಗೆಯೇ ಈ ಮೀನ್ ಶಕ್ತಿ ಅನ್ನೋ ಒಂದು ಸುಣ್ಣ ನಾವು 2 ವರ್ಷದಿಂದ ಭತ್ತಕ್ಕೆ ಬಳಸಿದ್ವಿ. ಈ ಗದ್ದೆಯಲ್ಲಿ ಭಾಳ ಬೆಂಕಿ ರೋಗ ಇತ್ಯಾದಿ ಕಾಟ ಇತ್ತು. ಯಾವ ವರ್ಷವೂ ನಾವು ಇದನ್ನೊಂದು 15-20 ವರ್ಷದಿಂದ ಈ ಗದ್ದೆ ಮಾಡ್ತಿದ್ವಿ. ಇದರಲ್ಲಿ ಬೆಂಕಿ ರೋಗ ಅನ್ನೋ ಒಂದು ರೋಗ ತಪ್ಪಿದ್ದೇ ಇರಲಿಲ್ಲ. ಈ 2 ವರ್ಷದಿಂದ ಈ ಹರಳು ರೂಪದ ಸುಣ್ಣನ ಬಳಸಿದ ಮೇಲೆ ಹೋದನೇ ವರ್ಷ ಸ್ವಲ್ಪ ಕಾಣ್ತು. ಈ ವರ್ಷ ಒಂದು ದಿನಕ್ಕೂ ಆ ರೋಗ ಅನ್ನೋದು ಕಾಣಲಿಲ್ಲ. ಆಮೇಲೆ ಇದು ಊಟದ ಭತ್ತ, ಸಣ್ಣ ಭತ್ತ, ಸೋನ ಅಂತಾರೆ ಇದಕ್ಕೆ. ಈ ಭತ್ತ ನಾವು 2ರಿಂದ 4 ಸಸಿ ನೆಟ್ಟಿದ್ದೀವಿ. ಇದು ಆಲ್ರೆಡಿ ಇವತ್ತು 10ರಿಂದ 15-16 ಬುಡ ಕಾಣ್ತಾ ಇದೆ. ಇದು ಪಿಲ್ಲರ್ ಚೆನ್ನಾಗಿ ಹೊಡೆದಿದೆ. ಒಳ್ಳೆ ಭೂಮಿನ ಫಲವತ್ತತೆಯಾಗಿ ಹೆಚ್ಚಿಸ್ತದೆ ಈ ಸುಣ್ಣದಿಂದ ಅನ್ನಿಸ್ತದೆ. ಗದ್ದೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿದೆ, ಒಳ್ಳೆ ಯಾವಾಗೂ ಹಸಿರಾಗಿರುತ್ತೆ. ಎಕರೆಗೆ ಸುಮಾರಾಗಿ 1.5 ಕ್ವಿಂಟಾಲಿಂದ 2 ಕ್ವಿಂಟಾಲ್ವರೆಗೂ ಬಳಸಬೇಕು ಅನ್ನಿಸ್ತು ನನ್ನ ಅನುಭವ. ನಾಟಿಗೂ ಮುಂಚೆ ಒಂದು 10 ದಿನ ಮುಂಚೆ ಕೆಸರು ಗದ್ದೆಗೆ ಮಣ್ಣೊಳಗೆ ಮಿಶ್ರಿತ ಮಾಡೋದ್ರಿಂದ ನಾಟಿ ಆದ ತಕ್ಷಣವೇ ಅದು ಸಸಿಗೆ ಕಾರ್ಯಪ್ರವೃತ್ತತೆ ಆಗ್ತದೆ. ಕೂಡಲೇ ಭೂಮಿನ ಹದ ಮಾಡಿ ಇಟ್ಕೊಂಡು ರೆಡಿ ಇರ್ತದೆ. ಅದರಿಂದ ಸುಣ್ಣ ವರ್ಕ್ ಆಗಿರುತ್ತೆ. ಇದು ಭತ್ತಕ್ಕೂ ಕೂಡಲೇ ಅದು ಕೆಲಸ ಮಾಡುತ್ತೆ. ನನ್ನ ತಮ್ಮ 12 ದಿವಸದ ಮುಂಚೆ ಸುಣ್ಣ ಹಾಕಿದೆ, ಅದು ಪಕ್ಕದ್ದೇ ಗದ್ದೆ. ಆದರೆ ಅದು ನಾನು ನಟ್ಟಿ ದಿವಸ ಹಾಕಿದೆ. ಅದ್ರ ಒಂದು 8 ದಿವಸದ ಮೊದಲಾರ ಹಾಕಬೇಕು ಅನ್ನಿಸ್ತು ನನಗೆ. ಕೆಸರು ಮಾಡೋಕ್ಕೆ ನಮ್ಗೆ ಅವತ್ತು ಟಿಲ್ಲರ್ ಹಿಂದೆ ಮುಂದೆ ಆಯಿತು, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಆದರೆ ಡಿಫ್ರೆನ್ಸ್ ಏನಿಲ್ಲ, ಚೆನ್ನಾಗೇ ಇದೆ, ಒಳ್ಳೆ ಬೆಳೆ ಇದೆ. 2 ಗದ್ದೆಲು 2ರಿಂದ 3 ಕಣೆ ನೆಟ್ಟಿ ಮಾಡಿದ್ವಿ ನಾವು. ಆಮೇಲೆ ಅಡಿಕೆಗೆ ಮತ್ತು ತೆಂಗಿಗೆ 2ಕ್ಕೂ ಬಳಸಿದ್ವಿ. ಇದೇ ಪಕ್ಕದೇ ತೋಟ ಅಡಿಕೆ, ಆಚೆಗೆ ತೆಂಗಿನ ತೋಟ ಇದೆ. 2ಕ್ಕೂ ಬಳಸಿದ್ದೀವಿ. ಬೆಳೆ ಚೆನ್ನಾಗಿದೆ, ಒಳ್ಳೆ ಹೆಲ್ದಿಯಾಗಿದೆ. ನಮ್ಮ ಮಲೆನಾಡಿನ ಭಾಗದಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು, ಭೂಮಿ ಸೌಕಲಾಗತ್ತೆ. ಸೌಕಲಾದಾಗ ಅದರಲ್ಲಿ ನ್ಯಾಚುರಲ್ ಆಗಿ ಸೂರ್ಯನಿಂದ ಸಿಗುವಂಥ ಕ್ಯಾಲ್ಸಿಯಂ ಅಂಶ ಮಣ್ಣಲ್ಲಿ ಕಳೆದು ಹೋಗ್ಬಿಡ್ತದೆ ಮಣ್ಣು ಸೌಕಲಾದಾಗ. ಈ ಸುಣ್ಣ, ಹರಳು ರೂಪದ ಸುಣ್ಣ ಹಾಕೋದ್ರಿಂದ ನಾವು ಡೈರೆಕ್ಟಾಗಿ ಆ ದಿನಕ್ಕೆ ಬೇಕಾಗೋ ಕ್ಯಾಲ್ಸಿಯಂ ಆ ಮರಕ್ಕೆ ಸಿಗ್ತದೆ ಅನ್ನಿಸ್ತದೆ. ಭೂಮಿನೂ ಒಳ್ಳೆ ಹೆಲ್ದಿಯಾಗಿರುತ್ತೆ, ಗಿಡ ಹಸಿರಾಗಿರುತ್ತೆ, ಒಳ್ಳೆ ಬೆಳೆ ಸಿಗುತ್ತೆ ಅನ್ನಿಸ್ತದೆ. ಇದನ್ನು ಬಳಸೋದ್ರಿಂದ ಮಲೆನಾಡಿಗೆ ತುಂಬ ಅವಶ್ಯಕತೆ ಇದೆ ಅನ್ಸುತ್ತೆ ನನಗಿದು. ಅಂದರೆ ನಮ್ಮ ಭೂಮಿ ಮಲೆನಾಡಿನ ಏರಿಳಿತದ ಭೂಮಿ ಆಗಿರೋದ್ರಿಂದ ಸ್ವಲ್ಪ ಮಳೆ ಬಂದರೆ ಪೂರ ತೊಳೆದೋಗ್ಬಿಡ್ತದೆ. ಮೇಲಿರೋ ಒಂದು ಸುಣ್ಣದ ಅಂಶ, ಸೂರ್ಯನಿಂದ ಭೂಮಿಗೆ ಸಿಗೋಂಥ ಸುಣ್ಣದ ಶಕ್ತಿ ಮಳೆ ಬಂದ ದಿನ ಅದು ಹಳ್ಳನೋ ಹೊಳೆನೋ ಹೋಗಿ ಸೇರಿಬಿಡ್ತದೆ. ಅದಕ್ಕೆ ಈ ರೂಪದ ಸುಣ್ಣ ಹಾಕೋದ್ರಿಂದ ಇದು ಬೇಗ ಕರಗಿ ಹೋಗಲ್ಲ. ಹರಳು ರೂಪದ ಸುಣ್ಣ, ಈ ನ್ಯಾಚುರಲ್ ಸುಟ್ಟು ಸುಣ್ಣ ಹಾಕಿ ಭೂಮಿಗೆ ಹಾಕೋದ್ರಿಂದ ಅದು 2ರಿಂದ 3 ದಿವಸಕ್ಕೆ ಕಣ್ಣಿಗೆ ಕಾಣಿಸಲ್ಲ. ಭೂಮಿಗೆ ಸೇರ್ತೋ ಅಥವಾ ಏನಾಯ್ತೋ ಗೊತ್ತಾಗಲ್ಲ. ಈ ಸುಣ್ಣ ಹಾಗಲ್ಲ. ಇದು 20ರಿಂದ 1 ತಿಂಗಳು ಅಡಿಕೆಗೆ ಮರದ ಸುತ್ತ ಹಾಕಿದಾಗ ಅದು ಹಳಿ ಹಾಗೇ ಇರುತ್ತೆ. ಲೈಟಾಗಿ ಸೌಕಲ್ ಸವಿತಾ ಹೋಗುತ್ತೆ. ಒಂದೇ ಸರಿ ಭೂಮಿ ಒಳಗೆ ಸೇರಲ್ಲ. ಅದು ಹಂತವಾಗಿ ಭೂಮಿಗೆ ಸೌಕಲ್ ರೂಪದಲ್ಲಿ ಸೇರ್ತದೆ. ಆ ಸುಣ್ಣ ಬೇಗ ಕರಗೋದು ಇಲ್ಲ. ಸಾಮಾನ್ಯ 20 ರೂಪದ ಈ ಹರಳು ಸುಣ್ಣ ತುಂಬ ಟೈಮು ಇರುತ್ತೆ, ತುಂಬ ಕೆಲಸನೂ ಮಾಡುತ್ತೆ ಅನ್ನಿಸ್ತದೆ ನನಗೆ. ಚೆನ್ನಾಗಿದೆ ಇದು ಪ್ರಾಡಕ್ಟು, ಬಳಸಿ ಅಂತಲೇ ಹೇಳ್ತೀನಿ ನಾನು.